ಕರುನಾಡಿನ ಸಮಸ್ತ ಬಾವಿ ವಕೀಲರಿಗೆ ಕಾಮಧೇನು ಲಾ ಕಡೆ ನಮಸ್ತೆ. ಆತ್ಮೀಯ ಬಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ಲೇಬರ್ ಲಾ ಒನ್ ಅಥವಾ ಕಾರ್ಮಿಕ ಕಾನೂನು ಭಾಗವನ್ನು ಸಂಬಂಧಪಟ್ಟಂತೆ ಏನು ಕಾರ್ಮಿಕ ಸಂಘಗಳ ಅಧಿನಿಯಮ 1926ಕ್ಕೆ ಸಂಬಂಧಪಟ್ಟಂತೆ ಇಂದಿನ ತರಗತಿಯಲ್ಲಿ ಆ ಕಾಯ್ದೆಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ಸ್ ಅನ್ನ ಪುನಃ ಕೇಳ್ತಾನೆ ಇರ್ತಾನೆ. ಈ ಸರಿನೂ ಕೂಡ ಕೇಳಿದ್ದಾನೆ, ಮುಂದೂ ಕೂಡ ಕೇಳ್ತಾ ಇರ್ತಾನೆ. ಆತ್ಮೀಯ ಬಾವಿ ವಕೀಲರೇ, ತುಂಬಾ ಮಹತ್ವವಾದ ಒಂದು ಕ್ವಶನ್ಸು. ಅದು ಯಾವ ಕ್ವಶನ್ಸು, ಅದಕ್ಕೆ ನಾವು ಏನು ಬರೀಬೇಕು, ಯಾವ ಟಾಪಿಕ್ ಮೇಲೆ ಕ್ವಶನ್ಸನ್ನು ರೈಸ್ ಮಾಡಿದ್ದಾನೆ ಅನ್ನೋದನ್ನು ಇಂದಿನ ತರಗತಿಯಲ್ಲಿ ಸಂಪೂರ್ಣ ತಿಳ್ಕೊಂಡು ಬರೋಣ. ಬಾವಿ ವಕೀಲರೇ, ಗಮನ ಇಟ್ಟು ಕೇಳ್ಕೊಳ್ಳಿ. ಆತ್ಮೀಯ ಬಾವಿ ವಕೀಲರೇ, ಗಮನಿಸಿ. ಏನು ಕಾರ್ಮಿಕ ಸಂಘಗಳ ಅಧಿನಿಯಮ 1926ಕ್ಕೆ ಸಂಬಂಧಪಟ್ಟಂತೆ ಏನು ನಿಮ್ಮದು ಲೇಬರ್ ಲಾ 1 ಸಂಬಂಧಪಟ್ಟಂತೆ ಕ್ವಶನ್ಸ್ 3 ತುಂಬ ಇಂಪಾರ್ಟೆಂಟು. ಇದನ್ನು ಕೂಡ 2-3 ಸಾರಿ ಕೇಳಿದ್ದಾನೆ. ನೋಡ್ಕೊಳ್ಳಿ. ಎಕ್ಸ್ಪ್ಲೈನ್ ದ ಕಲೆಕ್ಟಿವ್ ಬಾರ್ಗನಿಂಗ್ ಅಂಡ್ ಟೈಪ್ಸ್ ಮೆಥಡ್ಸ್ ಆಫ್ ಕಲೆಕ್ಟಿವ್ ಬಾರ್ಗನಿಂಗ್, ಹೌ ದೇ ಸೆಟಲ್ಮೆಂಟ್ಸ್ ಡನ್ ಅಂತ ಹೇಳ್ಬಿಟ್ಟು. ಸಾಮೂಹಿಕ ಚೌಕಸಿ ಎಂದರೇನು, ಸಾಮೂಹಿಕ ಚೌಕಸಿಯ ಮಾದರಿಗಳು, ವಿವಿಧ ಬಗೆಗಳು ಮತ್ತು ಯಾವ ರೀತಿ ಅವುಗಳನ್ನು ಇತ್ಯರ್ಥಗೊಳಿಸಲಾಗುವುದು ವಿವರಿಸಿ ಅಂತ ಕೇಳ್ತಾನೆ. ಇಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಅರ್ಥ ಮಾಡಬೇಕು. ಇಲ್ಲಿ ಸಾಮೂಹಿಕ ಚೌಕಸಿ ಅನ್ನೋದನ್ನು ನಾವು ಕನ್ನಡದಲ್ಲಿ ಸಾಮೂಹಿಕ ಬೇಡಿಕೆ ಅಂತಲೂ ಕೂಡ ಕರಿತೀವಿ. ತುಂಬ ಇಂಪಾರ್ಟೆಂಟು. ಕ್ವಶನ್ಸನ್ನು ಟ್ವಿಸ್ಟ್ ಮಾಡಲಿಕ್ಕೆ ಈ ರೀತಿ ಪದಗಳನ್ನು ಬಳಸ್ತಾ ಇರ್ತಾರೆ. ಆತ್ಮೀಯ ಬಾವಿ ವಕೀಲರಿಗೆ ಗಮನಿಸಿ. ಈಗ ಸಂಬಂಧಪಟ್ಟಂತೆ ಮುಖ್ಯಾಂಶಗಳು. ಫಸ್ಟ್ ಒಂದು ಬಂದ್ಬಿಟ್ಟು ಪೀಠಿಕೆ, ಸಾಮೂಹಿಕ ಚೌಕಸಿಯ ವ್ಯಾಖ್ಯಾನ, ಸಾಮೂಹಿಕ ಚೌಕಸಿಯ ಮಾದರಿಗಳು, ಸಾಮೂಹಿಕ ಚೌಕಸಿಯ ವಿವಿಧ ಬಗೆಗಳು ಮತ್ತು ಯಾವ ರೀತಿ ಇತ್ಯರ್ಥಗೊಳಿಸಲಾಗುವುದು ಉಪಸಂಹಾರ. ಕಂಪ್ಲೀಟ್ಲಿ ಆಗಿ ನಾನು ಸಾಮೂಹಿಕ ಚೌಕಸಿ ಅಂದರೆ ಏನು, ಸಾಮೂಹಿಕ ಚೌಕಸಿ ಮೊದಲ ಬಾರಿಗೆ ಅದು ಎಲ್ಲಿ ಜನ್ಮ ತಾಳ್ತು, ಸಾಮೂಹಿಕ ಚೌಕಸಿ ಅಂದರೆ ಏನು, ಸಾಮೂಹಿಕ ಚೌಕಸಿಯ ಹಂತಗಳು ಅಥವಾ ಮಾದರಿಗಳು ಅಥವಾ ವಿವಿಧ ಬಗೆಗಳನ್ನು ಇಂದಿನ ತರಗತಿಯಲ್ಲಿ ಸಂಪೂರ್ಣ ತಿಳ್ಕೊಳ್ಳೋಣ. ಬಾವಿ ವಕೀಲರೇ, ಗಮನಿಸಿ. ಆತ್ಮೀಯ ಬಾವಿ ವಕೀಲರೇ, ಏನು ಸಾಮೂಹಿಕ ಚೌಕಸಿ ಅಥವಾ ಸಾಮೂಹಿಕ ಬೇಡಿಕೆಯನ್ನು ನೋಡೋದಾದರೆ, ಸಾಮಾನ್ಯವಾಗಿ ಒಂದು ಉದ್ಯಮದ ಮಾಲೀಕನು ತನ್ನ ಸಂಪತ್ತಿನಿಂದಾಗಿ ಉನ್ನತ ಸ್ಥಾನವನ್ನು ಹೊಂದಿದ್ದು ಕಾರ್ಮಿಕನು ಆರ್ಥಿಕವಾಗಿ ದುರ್ಬಲನಾಗಿ ಮಾಲೀಕನಿಗಿಂತ ಕೆಳ ಹಂತದಲ್ಲಿರ್ತಾನೆ. ಆತನು ತನ್ನ ಮಾಲೀಕನೊಂದಿಗೆ ಬೇಡಿಕೆಗಳನ್ನು ಮಂಡಿಸುವ ಸ್ಥಾನದಲ್ಲಿರುವುದಿಲ್ಲ. ಕಾರ್ಮಿಕರ ಸಮೂಹವು ಈ ಸಮಸ್ಯೆಯನ್ನು ಎದುರಿಸಬಹುದು. ಈ ಸಿದ್ಧಾಂತವು ಸಾಮೂಹಿಕ ಬೇಡಿಕೆಯಲ್ಲಿ ಅಂತರ್ಗತವಾಗಿದೆ. ಒಂದು ಕಾರ್ಮಿಕ ಸಂಘವು ಅಥವಾ ಕಾರ್ಮಿಕರನ್ನು ಪ್ರತಿನಿಧಿಸುವ ಒಂದು ಸಮೂಹವು ಪೂರಕ ಚರ್ಚೆಗಳ ಮೂಲಕ, ಆದರೆ ಅಧಿಕಾರದ ಬಲದೊಂದಿಗೆ ಮಾಲೀಕನೊಂದಿಗೆ ಯಶಸ್ವಿಯಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದಾಗಿದೆ. ಇದನ್ನು ಸಾಮೂಹಿಕ ಬೇಡಿಕೆ ಎಂಬುದಾಗಿ ಕರೆಯಲಾಗುತ್ತದೆ. ಆತ್ಮೀಯ ಭಾವಿಕರು ಗಮನಿಸಿ. ಸಾಮಾನ್ಯವಾಗಿ ಒಂದು ಉದ್ಯಮದ ಮಾಲೀಕನು ತನ್ನ ಸಂಪತ್ತಿನಿಂದಾಗಿ ಉನ್ನತ ಸ್ಥಾನವನ್ನು ಹೊಂದಿರ್ತಾನೆ. ನೀವು ಅಲ್ಲೇ ಹೋಗಿ ಒಬ್ಬ ವ್ಯಕ್ತಿಯಿಂದ ಸಂಪತ್ತಿನಿಂದ ಅವನ ಬ್ಯಾಕ್ಗ್ರೌಂಡಿಂದ ಉನ್ನತ ಸ್ಥಾನದಲ್ಲಿ ಇರ್ತಾನೆ. ಸೊ ಹಂಗಾಗಿ ಕಾರ್ಮಿಕನು ಆರ್ಥಿಕವಾಗಿ ದುರ್ಬಲನಾಗಿರ್ತಾನೆ. ಕಾರ್ಮಿಕರು ಯಾವಾಗಲೂ ಕೂಡ ಕೆಳಮಟ್ಟದಲ್ಲಿ ಇರ್ತಾರೆ ಅಥವಾ ದುರ್ಬಲನಾಗಿರ್ತಾರೆ, ಮಾಲೀಕನಿಗಿಂತ ಕೆಳ ಹಂತದಲ್ಲಿ ಇರ್ತಾನೆ. ಸೊ ಹಂಗಾಗಿ ಆತನು ತನ್ನ ಮಾಲೀಕನೊಂದಿಗೆ ಬೇಡಿಕೆಗಳನ್ನು ಮಂಡಿಸುವ ಸ್ಥಾನದಲ್ಲಿರುವುದಿಲ್ಲ. ಅವನು ಯಾವುದೇ ಬೇಡಿಕೆಗಳನ್ನು ಏನು ಕಾರ್ಮಿಕ ಇರ್ತಾನಲ್ಲ, ಅವನು ಕಾರ್ಮಿಕ ಮಾಲೀಕನೊಂದಿಗೆ ಮಂಡಿಸಲಿಕ್ಕೆ ಸಾಧ್ಯ ಇರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಕಾರ್ಮಿಕ ಸಮೂಹವು ಈ ಸಮಸ್ಯೆಯನ್ನು ಎದುರಿಸಬಹುದು. ಇಂಥ ಸಂದರ್ಭಗಳಲ್ಲಿ ಏನು ಮಾಡ್ತಾರೆ, ಕಾರ್ಮಿಕರು ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಈ ಸಿದ್ಧಾಂತವು ಸಾಮೂಹಿಕ ಬೇಡಿಕೆಯಲ್ಲಿ ಅಂತರ್ಗತವಾಗಿದೆ. ಒಂದು ಕಾರ್ಮಿಕ ಸಂಘವು ಅಥವಾ ಕಾರ್ಮಿಕರನ್ನು ಪ್ರತಿನಿಧಿಸುವ ಒಂದು ಸಮೂಹ ಪೂರಕ ಚರ್ಚೆಗಳ ಮೂಲಕ, ಆದರೆ ಅಧಿಕಾರದ ಬಲದೊಂದಿಗೆ ಮಾಲೀಕನೊಂದಿಗೆ ಯಶಸ್ವಿಯಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದಾಗಿದೆ. ಇದನ್ನು ಸಾಮೂಹಿಕ ಬೇಡಿಕೆ ಎಂಬುದಾಗಿ ಅಥವಾ ಸಾಮೂಹಿಕ ಚೌಕಸಿ ಎಂಬುದಾಗಿ ನಾವು ಕರೆಯಲಾಗ್ತದೆ. ಆತ್ಮೀಯ ಬಾವಿ ವಕೀಲರೇ, ಗಮನಿಸಿ. ಸಾಮೂಹಿಕ ಬೇಡಿಕೆ ಅಥವಾ ಸಾಮೂಹಿಕ ಚೌಕಸಿಯ ಪರಿಕಲ್ಪನೆಯು ಬ್ರಿಟನ್ನಲ್ಲಿ ಜನ್ಮ ತಾಳಿತು. ತುಂಬ ಇಂಪಾರ್ಟೆಂಟ್ ಇಲ್ಲ ಅಂತೇಳಿ. ಏನು ಸಾಮೂಹಿಕ ಚೌಕಸಿ ಎನ್ನುವುದು ಅಥವಾ ಸಾಮೂಹಿಕ ಬೇಡಿಕೆ ಎಂಬುದು ಬ್ರಿಟನ್ನಲ್ಲಿ ಜನ್ಮ ತಾಳ್ತದೆ. ಇದು ಭಾರತದಲ್ಲಿ ಮೊದಲ ಬಾರಿಗೆ 1926ರಲ್ಲಿ ಅಹಮದಾಬಾದ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮತ್ತು ಅದರ ನೌಕರರ ನಡುವೆ ಉಂಟಾದ ವಿವಾದ ಸಂದರ್ಭದಲ್ಲಿ ಸಾಮೂಹಿಕ ಬೇಡಿಕೆಯನ್ನು ಉಪಯೋಗಿಸಲಾಯಿತು. ನಂತರ 1950ರ ಸುಮಾರಿನಲ್ಲಿ ಅದು ಭಾರತದಲ್ಲಿ ಬೆಳವಣಿಗೆಯನ್ನು ಕಂಡಿತು. ಉದ್ಯಮಿಗಳ ವಿವಾದ ಅಧಿನಿಯಮ 1947ರ ಕಲಂ 2C ಇತ್ಯರ್ಥ ಎಂಬುದನ್ನು ಕುರಿತು ಪರಿಭಾಷಿಸುತ್ತದೆ. ಇತ್ಯರ್ಥದ ಪರಿಭಾಷೆಯು ಸಾಮೂಹಿಕ ಬೇಡಿಕೆಯ ನ್ಯಾಯಸಮ್ಮತ ಮಾನ್ಯತೆಯಾಗಿದೆ. ಭಾರತ ಸರ್ವೋಚ್ಚ ನ್ಯಾಯಾಲಯವು ಸಹ ಸಾಮೂಹಿಕ ಬೇಡಿಕೆಯನ್ನು ಕುರಿತು ಕಾರ್ಮಿಕರಿಗೆ ಸಮಾನತೆ, ಜೀವನಾವಶ್ಯಕ ವೇತನವನ್ನು ನೀಡುವುದಕ್ಕಾಗಿ ಮತ್ತು ರಾಷ್ಟ್ರದ ಭವಿಷ್ಯದ ಉಜ್ವಲತೆಗಾಗಿ ತೆಗೆದುಕೊಳ್ಳುವ ಒಂದು ಸಮರ್ಥ ಮತ್ತು ಪರಿಣಾಮಕಾರಿ ಹೆಜ್ಜೆ ಎಂಬುದಾಗಿ ಪರಿಗಣಿಸಿದೆ. ಆತ್ಮೀಯ ಭಾವಿಕರಿಗೆ ಗಮನಿಸಿ. ಏನು ಸಾಮೂಹಿಕ ಚೌಕಸಿ ಅಥವಾ ಸಾಮೂಹಿಕ ಬೇಡಿಕೆ ಅಂತ ಕರಿತೀವಲ್ವಾ, ಇದು ನಾವು ಮೊದಲ ಬಾರಿಗೆ ಬ್ರಿಟನ್ನಲ್ಲಿ ಜನ್ಮ ತಾಳ್ತದೆ. ತದನಂತರ ಭಾರತದಲ್ಲಿ ಮೊದಲ ಬಾರಿಗೆ 1926ರಲ್ಲಿ ಏನು ಅಲಹಾಬಾದ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮತ್ತು ಅದರ ನೌಕರರ ನಡುವೆ ಉಂಟಾಗುತ್ತಲ್ಲ ಒಂದು ವಿವಾದ, ಆ ಸಂದರ್ಭದಲ್ಲಿ ಸಾಮೂಹಿಕ ಬೇಡಿಕೆಯನ್ನು ಭಾರತದಲ್ಲಿ ಮೊದಲ ಬಾರಿಗೆ ಉಪಯೋಗಿಸಲಾಗುತ್ತದೆ. ತದನಂತರ 1950ರ ಸುಮಾರಿನಲ್ಲಿ ಅದು ಭಾರತದಲ್ಲಿ ಬೆಳವಣಿಗೆಯನ್ನು ಕಂಡುಕೊಳ್ತದೆ. ಆಯ್ತರನೇ ಉದ್ಯಮಿಗಳ ವಿವಾದಗಳ ಅಧಿನಿಯಮ ಏನು ನೀವು ನೆಕ್ಸ್ಟ್ 2ನೇ ಯೂನಿಟಲ್ಲಿ ಏನು ಕಾರ್ಮಿಕ ಕಾನೂನು ಭಾಗ 2ಕ್ಕೆ ಸಂಬಂಧಪಟ್ಟಂತೆ ಯೂನಿಟ್ 2ರಲ್ಲಿ ನೀವು
1947ರ ಔದ್ಯೋಗಿಕ ವಿವಾದ ಅಧಿನಿಯಮ ಅಂತ ಇದೆ. ಆ ಅಧಿನಿಯಮದಲ್ಲಿ ಸೆಕ್ಷನ್ 2C ಎಂಬುದು ಇತ್ಯರ್ಥ ಎಂಬುದನ್ನು ಪರಿಭಾಷಿಸುತ್ತದೆ ಅಥವಾ ಡಿಫೈನ್ ಮಾಡಲಾಗಿದೆ. ಈ ಇತ್ಯರ್ಥವು ಕೂಡ ಪರಿಭಾಷೆ ಸಾಮೂಹಿಕ ಬೇಡಿಕೆಯ ನ್ಯಾಯಸಮ್ಮತ ಮಾನ್ಯತೆಯಾಗಿದೆ ಎಂದು ಹೇಳ್ತದೆ. ಭಾರತ ಸರ್ವೋಚ್ಚ ನ್ಯಾಯಾಲಯವು ಸಹ ಸಾಮೂಹಿಕ ಬೇಡಿಕೆಯನ್ನು ಅಥವಾ ಸಾಮೂಹಿಕ ಚೌಕಸಿಯನ್ನು ಕುರಿತು ಕಾರ್ಮಿಕರಿಗೆ ಸಮಾನತೆ ಇರಬಹುದು, ಜೀವನಾವಶ್ಯಕ ವೇತನವನ್ನು ನೀಡುವುದಕ್ಕಾಗಿರಬಹುದು ಮತ್ತು ರಾಷ್ಟ್ರದ ಭವಿಷ್ಯದ ಉಜ್ವಲತೆಗಾಗಿ ತೆಗೆದುಕೊಳ್ಳುವ ಒಂದು ಸಮರ್ಥ ಮತ್ತು ಪರಿಣಾಮಕಾರಿ ಹೆಜ್ಜೆ ಎಂಬುದಾಗಿ ಪರಿಗಣಿಸಲಾಗಿದೆ. ಆತ್ಮೀಯ ಭಾವಿ ವಕೀಲರೇ, ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸಾಮೂಹಿಕ ಚೌಕಸಿಯ ವ್ಯಾಖ್ಯಾನ. ಈಗಾಗಲೇ ಹೇಳಿದ ರೀತಿಯಾಗಿ ಒಂದು ಕಾರ್ಮಿಕ ಸಂಘವು ಅಥವಾ ಕಾರ್ಮಿಕರನ್ನ ಪ್ರತಿನಿಧಿಸುವ ಒಂದು ಸಮೂಹವು ಪೂರಕ ಚರ್ಚೆಗಳ ಮೂಲಕ ಆದರೆ ಅಧಿಕಾರದ ಬಲದೊಂದಿಗೆ ಮಾಲೀಕನೊಂದಿಗೆ ಯಶಸ್ವಿಯಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದಾಗಿದೆ. ಇದನ್ನು ಸಾಮೂಹಿಕ ಬೇಡಿಕೆ ಎಂಬುದಾಗಿ ಕರೆಯಲಾಗ್ತದೆ. ಅರ್ಥ ಮಾಡ್ಕೊಳ್ಳಿ, ಏನು ಒಂದು ಕಾರ್ಮಿಕ ಸಂಘ ಇರ್ತದೆ ಅಥವಾ ಕಾರ್ಮಿಕರನ್ನ ಪ್ರತಿನಿಧಿಸುವ ಒಂದು ಸಮೂಹವು ಪೂರಕ ಚರ್ಚೆಗಳ ಮೂಲಕ ಆದರೆ ಅಧಿಕಾರದ ಬಲದೊಂದಿಗೆ ಇರುವಂತಹ ಮಾಲೀಕನೊಂದಿಗೆ ಯಶಸ್ವಿಯಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದಾಗಿದೆ. ಇದನ್ನು ನಾವು ಸಾಮೂಹಿಕ ಬೇಡಿಕೆ ಎಂಬುದಾಗಿ ಕರೆಯಲಾಗ್ತದೆ ಅಥವಾ ಸಾಮೂಹಿಕ ಚೌಕಸಿ ಎಂಬುದಾಗಿ ಕರೆಯಲಾಗ್ತದೆ. ಆತ್ಮೀಯ ಭಾವಿ ವಕೀಲರೇ, ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸಾಮೂಹಿಕ ಬೇಡಿಕೆ ಅಥವಾ ಸಾಮೂಹಿಕ ಚೌಕಸಿಯನ್ನ. ಸಾಮೂಹಿಕ ಬೇಡಿಕೆಯು ಉದ್ಯಮಗಳಲ್ಲಿ ಕಾರ್ಮಿಕರ ಸ್ಥಿತಿಗತಿಗಳನ್ನು ವೃದ್ಧಿಗೊಳಿಸುವ ಗುರಿಯೊಂದಿಗೆ ಔದ್ಯಮಿಕ ಸ್ಥಾಪನೆಗಳಲ್ಲಿ ಅಸ್ತಿತ್ವಕ್ಕೆ ಬಂದ ಒಂದು ಪದ್ಧತಿಯಾಗಿದೆ. ಎಲ್ಲಿ ಹೇಳಿ, ಸಾಮೂಹಿಕ ಬೇಡಿಕೆ ಎಂಬುದು ಇರಬಹುದು ಅಥವಾ ಸಾಮೂಹಿಕ ಚೌಕಸಿ ಎಂಬುದು ಏನು ಉದ್ಯಮಗಳಲ್ಲಿ ಇಂಡಸ್ಟ್ರಿಗಳಲ್ಲಿ ಕಾರ್ಮಿಕರ ಸ್ಥಿತಿಗಳನ್ನು ವೃದ್ಧಿಗೊಳಿಸುವ ಗುರಿಯೊಂದಿಗೆ ಔದ್ಯಮಿಕ ಸ್ಥಾಪನೆಗಳಲ್ಲಿ ಅಸ್ತಿತ್ವಕ್ಕೆ ಬಂದ ಒಂದು ಪದ್ಧತಿಯಾಗಿದೆ. ಆತ್ಮೀಯ ಭಾವಿ ವಕೀಲರೇ, ಅದೇ ರೀತಿಯಾಗಿ ಅದು ವಿವಾದಗಳ ಇತ್ಯರ್ಥದಲ್ಲಿ ಕೆಲವು ಹಂತಗಳನ್ನು ಒಳಗೊಂಡಿರುವ ಒಂದು ಸಂಯೋಜಿತ ಕ್ರಮವಾಗಿದೆ. ಏನೇಳಿ, ಕೆಲವು ಹಂತಗಳನ್ನು ಒಳಗೊಂಡು ಇತ್ಯರ್ಥದಲ್ಲಿ ಕೆಲವು ಹಂತಗಳನ್ನು ಒಳಗೊಂಡಿರುವ ಒಂದು ಸಂಯೋಜಿತ ಕ್ರಮವಾಗಿದೆ. ಕೆಳಕಂಡಗಳು ಸಾಮೂಹಿಕ ಬೇಡಿಕೆಯಲ್ಲಿರುವ ಮುಖ್ಯ ಹಂತಗಳಾಗಿವೆ. ಅವುಗಳೆಂದರೆ ಫಸ್ಟ್ ಒಂದು ಬಂದ್ಬಿಟ್ಟು ನಿಮಗೆ ಮಾತುಕತೆ ಅಥವಾ ಚರ್ಚೆ, ಎರಡನೇದು ಬಂದ್ಬಿಟ್ಟು ಸಂಧಾನ, ಮೂರನೇದು ಬಂದ್ಬಿಟ್ಟು ಮಧ್ಯಸ್ಥಿಕೆ. ಆತ್ಮೀಯ ಭಾವಿ ವಕೀಲರು, ತುಂಬಾ ಇಂಪಾರ್ಟೆಂಟ್, ಇದನ್ನ ಗಮನಿಸಿ ಪ್ರತಿಯೊಂದನ್ನು ಕೂಡ. ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಸಾಮೂಹಿಕ ಬೇಡಿಕೆಯಲ್ಲಿ ಮಾತುಕತೆ ಅಥವಾ ಚರ್ಚೆಯು ಮೊದಲ ಹೆಜ್ಜೆ ಆಗಿದೆ. ಏನು ಸಾಮೂಹಿಕ ಬೇಡಿಕೆಯಲ್ಲಿ ಅಥವಾ ಸಾಮೂಹಿಕ ಚೌಕಸಿಯಲ್ಲಿ ಮಾತುಕತೆ ಅಥವಾ ಚರ್ಚೆ ಎಂಬುದು ಮೊದಲ ಹೆಜ್ಜೆ ಆಗಿದೆ. ನಂತರದಲ್ಲಿ ಈ ಕ್ರಮದಲ್ಲಿ ವಿವಾದ ಪಕ್ಷಕಾರನನ್ನು ಹೊರತುಪಡಿಸಿ ತೃತೀಯ ಪಕ್ಷಕಾರರು ಯಾವುದೇ ಮಧ್ಯಪ್ರವೇಶ ಇರುವುದಿಲ್ಲ. ಇಂಥ ಸಂದರ್ಭದಲ್ಲಿ ಮಾತುಕತೆ ಅಥವಾ ಚರ್ಚೆಯ ಸಂದರ್ಭದಲ್ಲಿ ವಿವಾದ ಪಕ್ಷಕಾರರನ್ನ ಬಿಟ್ಟರೆ ತೃತೀಯ ಪಕ್ಷಕಾರರು ಇಲ್ಲಿ ಮಧ್ಯಪ್ರವೇಶವನ್ನು ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಇದು ನೇರವಾಗಿ ನಿಯೋಜಿತ ಮತ್ತು ನೌಕರರ ಸಂಘದ ನಡುವೆ, ಏನು ನಿಯೋಜಿತ ಇರ್ತಾನಲ್ಲ, ಯಜಮಾನ ಇರ್ತಾನಲ್ಲ, ಯಜಮಾನ ಮತ್ತು ನೌಕರರ ಸಂಘದ ನಡುವೆ ಒಂದು ವಿವಾದ ಇತ್ಯರ್ಥದ ಒಂದು ಕೃತ್ಯ ಏನೇ ಆದರೂ ಪರಸ್ಪರ ಚರ್ಚೆಯ ನಂತರ ಎರಡು ಪಕ್ಷಕಾರರು ಒಪ್ಪಂದಕ್ಕೆ ಅವರ ಸಹಿಯನ್ನು ಹಾಕಬೇಕು. ಇಲ್ಲಿ ಯಾವ ತರಹದ ಇಂಥ ಸಂದರ್ಭದಲ್ಲಿ ಮಾತುಕತೆ ಚರ್ಚೆಯ ಸಂದರ್ಭದಲ್ಲಿ ಇಲ್ಲಿ ಯಾವ ತರಹದ ಮೂರನೇ ವ್ಯಕ್ತಿಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ ಬಗೆಹರಿಸ್ಕೊಳ್ಳೋದ್ರಲ್ಲಿ. ಇವ್ರು ಏನು ಮಾಡ್ತಾರೆ, ಏನು ಯಜಮಾನ ಇರ್ತಾನೆ ಅಥವಾ ನಿಯೋಜಿತ ಇರ್ತಾನೆ, ಇವರು ನೌಕರರೊಂದಿಗೆ ಅವರೇ ಒಂದು ದಿನವನ್ನು ಗೊತ್ತು ಮಾಡಿಬಿಟ್ಟು ಅವರೇ ಪರಸ್ಪರ ಚರ್ಚೆಯನ್ನು ಮಾಡಿಬಿಟ್ಟು ಎರಡು ಪಕ್ಷಕಾರರು ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಒಂದು ತೀರ್ಮಾನಕ್ಕೆ ಬಂದುಬಿಟ್ಟು ಸಹಿಯನ್ನು ಹಾಕುವ ಮುಖಾಂತರ ಅವರು ಅದನ್ನು ಬಗೆಹರಿಸ್ಕೊಳ್ತಾರೆ. ಆತ್ಮೀಯ ಭಾವಿ ವಕೀಲರೇ, ಅದು ಸಂಬಂಧಪಟ್ಟಂತೆ ಒಂದು ಕೇಸ್ ಲಾ ಇದೆ. ಬರ್ಮಾ ಶೆಲ್ ನೌಕರರ ಸಂಘ ವಿರುದ್ಧ ಕೇರಳ ರಾಜ್ಯ ಸರ್ಕಾರ, ಏನು AIR 1960 ಕೇರಳ 1990ರ ಮೇರೆಗೆ ಮಾತುಕತೆ ಅಥವಾ ಚರ್ಚೆಯಿಂದ ಉಂಟಾದ ಒಪ್ಪಂದವು ಸಿಂಧುವಾದುದು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತದಂತೆ. ಆತ್ಮೀಯ ಭಾವಿ ಅರ್ಥ ಮಾಡ್ಕೊಳ್ಳಿ, ಏನು ಬರ್ಮಾ ಶೆಲ್ ನೌಕರರ ಸಂಘ ವಿರುದ್ಧ ಅಥವಾ ಕೇರಳ ರಾಜ್ಯ ಪ್ರಕರಣದಲ್ಲಿ ಮಾತುಕತೆ ಅಥವಾ ಚರ್ಚೆಯಿಂದ ಏನು ನಿಯೋಜಿತರು ಅಥವಾ ನೌಕರರು ಏನು ಕುತ್ಕೊಂಡ್ಬಿಟ್ಟು ಅವರೇ ಬಗೆಹರಿಸ್ಕೊಳ್ತಾರಲ್ಲ, ಅದು ಸಂದರ್ಭದಲ್ಲಿ ಅವರು ಒಪ್ಪಂದವನ್ನು ಮಾಡಿಕೊಂಡು ಸಹಿ ಹಾಕುವುದು ಕೂಡ ಅದು ಊರ್ಜಿತವಾಗಿರ್ತದೆ. ಒಂದು ಉಂಟಾದ ಒಪ್ಪಂದವು ಸಿಂಧುವಾದ್ದು ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿ ವಕೀಲರೇ. ಸೆಕೆಂಡ್ ಒಂದು ನೋಡೋದಾದ್ರೆ ಸಂಧಾನ. ವಿವಾದಗಳ ಇತ್ಯರ್ಥದ ಈ ಬಗೆಯು ಕ್ರಮದಲ್ಲಿ ತೃತೀಯ ವ್ಯಕ್ತಿಯು ಭಾಗವಹಿಸುವಿಕೆ ಇರಬಹುದು. ಅಂತಹ ತೃತೀಯ ಪಕ್ಷಕಾರರ ಹೊಣೆಗಾರಿಕೆಯು ಸೀಮಿತವಾಗಿರುತ್ತದೆ. ಆತನು ವಿವಾದದಲ್ಲಿರುವ ಪಕ್ಷಕಾರನು ಸಮಾವೇಶದ ಮೇಜಿನ ಬಳಿ ನಿರ್ವಹಿಸುತ್ತಾನೆ. ಭಾರತೀಯ ಕಾನೂನಿನಡಿ ಸಂಧಾನ ಕ್ರಮವು ಒಂದು ಶಾಸನಬದ್ಧ ಪ್ರಕಾರವಾಗಿರುತ್ತದೆ. ಸಂಧಾನ ಸೂಕ್ತವಾದ ಸರ್ಕಾರದಿಂದ ನೇಮಕಗೊಂಡ ಒಬ್ಬ ಸಂಧಾನಾಧಿಕಾರಿಯು ನೆರವೇರಿಸುತ್ತಾನೆ. ಔದ್ಯೋಗಿಕ ವಿವಾದಗಳನ್ನು ಕುರಿತು ಮಧ್ಯಸ್ಥಿಕೆ ವಹಿಸುವುದು ಮತ್ತು ಇತ್ಯರ್ಥಗಳನ್ನು ಮಾಡುವುದು ಆತನ ಕರ್ತವ್ಯವಾಗಿರುತ್ತದೆ. ಆತನು ಒಬ್ಬ ಮಧ್ಯಸ್ಥಿಕೆದಾರನಾಗಿ ಒಂದು ಧನಾತ್ಮಕ ಪಾತ್ರವನ್ನು ವಹಿಸುತ್ತಾನೆ. ಆತ್ಮೀಯ ಭಾವಿ ವಕೀಲರೇ, ಇನ್ನು ಸಂಧಾನ ಎಂಬುದನ್ನ ಕಾನ್ಸೆಪ್ಟ್ ಅನ್ನ ನೀವು 3 years ಬೇಲಿ ಸ್ಟಡಿ ಮಾಡುವಂಥ ವಿದ್ಯಾರ್ಥಿಗಳು 4th ಸೆಮಿಸ್ಟರ್ ನಿಮಗೆ ADR ನಮ್ಮ ಸಬ್ಜೆಕ್ಟ್ ಬರ್ತದೆ, ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ಸ್ ಅಂತ ಹೇಳ್ಬಿಟ್ಟು. ಅಂತ ಸಂದರ್ಭದಲ್ಲಿ ನಿಮಗೆ ಆರ್ಬಿಟ್ರೇಷನ್ ಅಂದ್ರೆ ಯಾರು, ಸಂಧಾನಕಾರ ಅಂದ್ರೆ ಏನು, ನೆಗೋಸಿಯೇಷನ್ ಅಂದ್ರೆ ಏನು, ಮೀಡಿಯೇಷನ್ ಅಂದ್ರೆ ಯಾರು, ಆರ್ಬಿಟ್ರೇಷನ್ಸ್ ಅಂದ್ರೆ ಏನು ಎಂಬುದನ್ನು ಸಂಪೂರ್ಣ ತಿಳ್ಕೊಳ್ತೀರಾ. ಅದು ಸಂಬಂಧಪಟ್ಟಂತೆ ಇದರಲ್ಲೂ ಕೂಡ ಅಳವಡಿಸಿದ್ದಾರೆ. ಸಂಧಾನಗಾರ ಇರ್ತಾನೆ, ಇಂಥ ಸಂದರ್ಭದಲ್ಲಿ ಏನಾರ ಒಂದು ವಿವಾದ ಉದ್ಭವವಾದಲ್ಲಿ ಇನ್ನೊಬ್ಬ ವ್ಯಕ್ತಿ ಕೂಡ ತೃತೀಯ ವ್ಯಕ್ತಿ ಅಥವಾ ಮೂರನೇ ವ್ಯಕ್ತಿ ಕೂಡ ಭಾಗವಹಿಸಬಹುದು ಇಂಥ ಸಂದರ್ಭದಲ್ಲಿ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿ ವಕೀಲರೇ, ಅದನ್ನು ಕೂಡ ಈ ರೀತಿಯಾಗಿ ಕೂಡ ಸಂಧಾನವನ್ನು ಮಾಡ್ಕೋಬಹುದು.
ಮುಂದುವರೆದು ನೋಡೋದಾದ್ರೆ ಆತ್ಮೀಯ ಭಾವಿಕೆಯರು ಗಮನಿಸಿ, ಆತನು ವಿವಾದದಲ್ಲಿರುವ ಪಕ್ಷಕಾರನ ದೃಷ್ಟಿಕೋನಗಳನ್ನು ಮತ್ತು ಹಿತಾಸಕ್ತಿಗಳನ್ನು ನಿರ್ಧಾರ ಮಾಡುತ್ತಾನೆ ಮತ್ತು ಅವರ ಪರಿಗಣನೆಗೆ ರಾಜಿಗಾಗಿ ಸಲಹೆಗಳನ್ನು ನೀಡುತ್ತಾನೆ. ಆದುದರಿಂದ ಈ ಕ್ರಮವು ಬೇಡಿಕೆಯ ಕಲಾಪದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಒಂದು ವೇಳೆ ಪಕ್ಷಕಾರರ ನಡುವೆ ಒಪ್ಪಂದವು ಉಂಟಾದರೆ, ಪಕ್ಷಕಾರರಿಂದ ಸಹಿ ಮಾಡಲ್ಪಟ್ಟ ಒಪ್ಪಂದವನ್ನು ಕಲಾಪಗಳೊಂದಿಗೆ ಒಪ್ಪಂದವನ್ನು ಪ್ರತಿಯನ್ನ ಸೂಕ್ತವಾದ ಸರ್ಕಾರಕ್ಕೆ ಕಳುಹಿಸಿಕೊಡಬೇಕು. ಗಮನಿಸಿ, ತುಂಬಾ ಇಂಪಾರ್ಟೆಂಟ್. ನೀವು ಇಲ್ಲೇ ಗಮನಿಸಬೇಕಾಗಿದ್ದು ಇಂಥ ಪದಗಳನ್ನೇ ಕೂಡ ನೀವು ಎಕ್ಸಾಮ್ ಅಲ್ಲಿ ಹೈಲೈಟ್ಸ್ ಮಾಡಬೇಕಾಗ್ತದೆ. ಏನಲ್ಲ, ನಾವು ಸಂಧಾನಕಾರ ಅಂತ ಕರಿತೀವಲ್ವಾ, ಸಂಧಾನಕಾರನು ಅವನು ಏನ್ ಮಾಡ್ತಾನೆ, ವಿವಾದವಿರುವಂತಹ ಪಕ್ಷಕಾರರಿಗೆ ಕೆಲವೊಂದು ದೃಷ್ಟಿಕೋನಗಳನ್ನು ಹಾಕೊಡ್ತಾನೆ ಮತ್ತು ಹಿತಾಸಕ್ತಿಗಳನ್ನು ನಿರ್ಧಾರ ಮಾಡ್ತಾನೆ ಮತ್ತು ಅವನು ಪರಿಗಣನೆಗಾಗಿ ರಾಜಿಗಾಗಿ ಕೆಲವು ಸಲಹೆಗಳನ್ನು ನೀಡ್ತಾನೆ ಸಂಧಾನಕಾರನ. ಆತ್ಮೀಯ ಭಾವಿಕೆಯರು ಗಮನಿಸಿ, ಆದ್ದರಿಂದ ಇಂಥ ಕ್ರಮವು ಬೇಡಿಕೆಯ ಕಲಾಪದಲ್ಲಿ ಅಥವಾ ಸಾಮೂಹಿಕ ಚೌಕಸಿ ಕಲಾಪದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಒಂದು ವೇಳೆ ಪಕ್ಷಕಾರರ ನಡುವೆ ಅಥವಾ ಒಪ್ಪಂದವು ಉಂಟಾದರೆ, ಇಂಥ ಸಂದರ್ಭದಲ್ಲಿ ಸಂಧಾನಕಾರರು ಮಾಡುವಂತಹ ಎಲ್ಲ ದೃಷ್ಟಿಕೋನಗಳು ಪಕ್ಷಕಾರರು ಒಪ್ಕೊಂಡ್ಬಿಟ್ಟು ಒಂದು ಒಪ್ಪಂದವನ್ನು ಏರ್ಪಟ್ಟಿದ್ದೇ ಆಗಿದ್ದಲ್ಲಿ, ಅಂತ ಪಕ್ಷಕಾರರು ಒಪ್ಪಂದ ಆದ ನಂತರ ಅಂತ ಒಪ್ಪಂದಕ್ಕೆ ಸಹಿ ಮಾಡಲ್ಪಡುವ ಮುಖಾಂತರ ಕಲಾಪಗಳೊಂದಿಗೆ ಒಪ್ಪಂದದ ಒಂದು ಪ್ರತಿಯನ್ನ ಸೂಕ್ತವಾದ ಸರ್ಕಾರಕ್ಕೆ ಕಳಿಸಿಕೊಡ್ಬೇಕಾಗ್ತದೆ. ಆತ್ಮೀಯ ಭಾವಿಕೆಯರೇ, ಅರ್ಥ ಆಗ್ತದೆ ಅಂದ್ಕೊಳ್ತೀನಿ ನಾನು ಸಂಧಾನ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ಒನ್, ಮಧ್ಯಸ್ಥಿಕೆ. ವಿವಾದಗಳ ಇತ್ಯರ್ಥದ ಸಾಮೂಹಿಕ ಬೇಡಿಕೆಯಲ್ಲಿ ಮಧ್ಯಸ್ಥಿಕೆ ಕ್ರಮವು ಮೂರನೇ ಹಂತವಾಗಿದೆ. ಅದು ಸಂಧಾನಕ್ಕಿಂತ ಒಂದು ಮುಂದುವರೆದ ಕ್ರಮವಾಗಿದೆ. ಮಧ್ಯಸ್ಥಿಕೆದಾರನು ಅಂತಿಮ ಇತ್ಯರ್ಥದ ಬಗೆಯನ್ನು ಕುರಿತು ತೀರ್ಮಾನಿಸುತ್ತಾನೆ. ಸಾಮೂಹಿಕ ಬೇಡಿಕೆಯ ಕ್ರಮದಲ್ಲಿ ಸ್ವಇಚ್ಛಾಪೂರ್ವಕವಾದ ಮಧ್ಯಸ್ಥಿಕೆಯು ಒಂದು ಸಮಾನ ಸಂಗತಿಯಾಗಿದೆ. ಪಕ್ಷಕಾರರು ಒಪ್ಪಂದದಲ್ಲಿರುವ ಯಾವುದೇ ಕರಾರುಗಳ ವ್ಯಾಖ್ಯಾನದಲ್ಲಿ ಕಷ್ಟ ಉಂಟಾದ ಪ್ರಕರಣದಲ್ಲಿ ತಾವೇ ಸ್ವಇಚ್ಛೆಯಿಂದ ಮಧ್ಯಸ್ಥಿಕೆಗೆ ಒಪ್ಪಿಸಬಹುದು. ಅರ್ಥ ಮಾಡ್ಕೊಳ್ಳಿ, ಇಂಥ ಸಂದರ್ಭದಲ್ಲಿ ನಿಯೋಜಿತ ಮತ್ತು ಕಾರ್ಮಿಕರ ನಡುವೆ ಯಾವುದೇ ಒಂದು ಒಪ್ಪಂದ ವಿವಾದವು ಅವರ ನಡುವೆ ಒಪ್ಪಂದ ಆಗಲಿಲ್ಲ ಅಥವಾ ಒಪ್ಪಂದಕ್ಕೆ ಬರಲಿಲ್ಲ ಅನ್ನೋ ಸಂದರ್ಭದಲ್ಲಿ ಅವರು ಮಧ್ಯಸ್ಥಿಕೆ ಮುಖಾಂತರ ಕೂಡ ಅವರ ವಿವಾದಗಳನ್ನು ಬಗೆಹರಿಸಿಕೊಳ್ಳಬಹುದು. ಆತ್ಮೀಯ ಭಾವಿಕೆಯರೇ, ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಯಶಸ್ವಿ ಸಾಮೂಹಿಕ ಬೇಡಿಕೆ ಪೂರ್ವಾಗತ್ಯಗಳು ಅಥವಾ ಪ್ರೀ ರಿಕ್ವೆಸ್ಟೆಡ್ಸ್ ಆಫ್ ಎ ಸಕ್ಸಸ್ಫುಲ್ ಕಲೆಕ್ಟಿವ್ ಬಾರ್ಗೇನಿಂಗ್ ಅಂತ ಹೇಳ್ಬಿಟ್ಟು ತುಂಬಾ ಮಹತ್ವವಾದದ್ದು. ಏನು, ಒಂದು ಯಶಸ್ವಿ ಸಾಮೂಹಿಕ ಬೇಡಿಕೆಯ 6 ಬಗೆಯ ಪರಸ್ಪರ ಸಂಬಂಧಗಳನ್ನು ಹೊಂದಿರುವ ಪೂರ್ವಗತ್ಯಗಳನ್ನು ಕೆಳಗಂಡಂತೆ ಪಟ್ಟಿ ಮಾಡಬಹುದು. ಅವುಗಳೆಂದರೆ, ಫಸ್ಟ್ ಒನ್ ಬಂದ್ಬಿಟ್ಟು ಬೇಡಿಕೆ ಪ್ರತಿನಿಧಿ, ಎರಡನೇದು ಶಾಂತಿಯುತ ನಡವಳಿಗಾಗಿ ಬದ್ಧತೆ ಮತ್ತು ದೃಢತೆ, ಮೂರನೇದು ಭಾವನೆಗಳಿಗಿಂತಲೂ ಅಧಿಕವಾಗಿ ಸಂಗತಿಗಳ ಮೇಲೆ ಅವಲಂಬನೆ, ಫೋರ್ತ್ ಒನ್ ಬಂದ್ಬಿಟ್ಟು ಸದ್ಭಾವನಾ ಅರ್ಥೈಸುವಿಕೆ, ಫಿಫ್ತ್ ಒನ್ ಒಪ್ಪಂದಗಳನ್ನು ಮಾನ್ಯ ಮಾಡುವುದು, ಸಿಕ್ಸ್ತ್ ಒನ್ ಮಾಲೀಕ ಕಾರ್ಮಿಕ ಸಂಘಗಳ ಹಕ್ಕುಗಳ ಮತ್ತು ಬಾಧ್ಯತೆಗಳ ಪರಸ್ಪರ ಮಾನ್ಯತೆ. ಅರ್ಥ ಮಾಡ್ಕೊಳ್ಳಿ, ಒಂದು ಸಾಮೂಹಿಕ ಬೇಡಿಕೆ ಇರಬಹುದು ಅಥವಾ ಒಂದು ಸಾಮೂಹಿಕ ಚೌಕಸಿಯು ಯಶಸ್ವಿಯಾಗಿ ಅದು ಪೂರ್ಣಗೊಳ್ಳಬೇಕಾದ್ರೆ ಕೆಲವೊಂದಿಷ್ಟು ಪೂರ್ವಗತ್ಯಗಳನ್ನು ಬೇಕಾಗ್ತದೆ. ಆತ್ಮೀಯ ಭಾವಿಕೆಯರೇ, ಅವು ಯಾವ್ಯಾವು ಅಂತ ಹೇಳ್ಬಿಟ್ಟು ನಾನು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಬಂದ್ಬಿಟ್ಟು ಬಾರ್ಗೇನಿಂಗ್ ಏಜೆಂಟ್ ಅಂತ ಹೇಳ್ಬಿಟ್ಟು ಅಲ್ವಾ, ಸಾಮೂಹಿಕ ಬೇಡಿಕೆಯ ಪ್ರತಿನಿಧಿ ಅಥವಾ ಸಾಮೂಹಿಕ ಚೌಕಸಿಯ ಪ್ರತಿನಿಧಿ. ಇವನೇನ್ ಮಾಡ್ತಾನೆ, ಸಾಮೂಹಿಕ ಬೇಡಿಕೆ ಸಿದ್ಧಾಂತವು ಅದರ ರಚನೆ ಮತ್ತು ಸಂಘದ ಬಲದ ಮೇಲೆ ನಿಂತಿದೆ. ನೌಕರರು ಕಾರ್ಮಿಕರ ಸಂಘವು ಬೇಡಿಕೆಯ ಪ್ರತಿನಿಧಿಯಾಗಿರ್ತದೆ. ಅರ್ಥ ಮಾಡ್ಕೊಳ್ಳಿ, ಸಾಮೂಹಿಕ ಬೇಡಿಕೆ ಸಿದ್ಧಾಂತವು ಅಥವಾ ಸಾಮೂಹಿಕ ಚೌಕಸಿ ಸಿದ್ಧಾಂತವು ಅದರ ರಚನೆ ಮತ್ತು ಸಂಘದ ಬಲದ ಮೇಲೆ ನಿಂತಿದೆ. ನೌಕರರಿರ್ಬೋದು, ಕಾರ್ಮಿಕರಿರ್ಬೋದು ಅಥವಾ ಸಂಘವು ಬೇಡಿಕೆಯ ಪ್ರತಿನಿಧಿಯಾಗಿರ್ತದೆ. ಭಾರತದಲ್ಲಿ ದೇಶದಾದ್ಯಂತ ಎಲ್ಲ ಉದ್ಯಮಗಳಲ್ಲಿ ಹರಡಿರುವ ಐಟೆಕ್, ಇಂಟೆಕ್, CITU, HMS, BMS, FITU ಇಂತಾಗಿ ಹಲವಾರು ಕಾರ್ಮಿಕ ಸಂಘಗಳಿವೆ. ಕಾರ್ಮಿಕ ಸಂಘಗಳ ಅಧಿನಿಯಮ 1926 ಉಪಬಂಧಗಳು ಕಾರ್ಮಿಕ ಸಂಘಗಳ ನೋಂದಣಿಗಾಗಿ ಕ್ರಮಗಳನ್ನು ಹೇಳುತ್ತವೆ. ಆತ್ಮೀಯ ಭಾವಿಕೆಯರೇ, ಈಗಾಗಲೇ ನಾವು ಕಾರ್ಮಿಕ ಸಂಘಗಳ ನೋಂದಣಿ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ. ಅದನ್ನೇ ಕೂಡ ಅವರು ಇಲ್ಲಿ ಹೇಳ್ತಿದ್ದಾರೆ. ಏನೇಂತ ಹೇಳ್ತಿದ್ದಾರೆ, ಕಾರ್ಮಿಕ ಸಂಘಗಳ ಅಧಿನಿಯಮ 1926 ಉಪಬಂಧಗಳು ಕಾರ್ಮಿಕ ಸಂಘಗಳ ನೋಂದಣಿಗಾಗಿ ಕ್ರಮಗಳನ್ನು ಹೇಳುತ್ತವೆ. ಕಾರ್ಮಿಕ ಸಂಘಗಳ ಮಾನ್ಯತೆಗಾಗಿ ಒಂದು ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದ್ದು ಸಹ ಮಸೂದೆಯಲ್ಲಿರುವ ಲೋಪ, ಕಾರ್ಮಿಕರ ಅತೃಪ್ತಿ, ಕಾರ್ಮಿಕ ಸಂಘಗಳ ನಡುವೆ ಇರುವ ದ್ವೇಷ ಮುಂತಾದ ಹಲವಾರು ಕಾರಣಗಳಿಗಾಗಿ ಇನ್ನೂ ಅನುಮೋದಿಸಿರುವುದಿಲ್ಲ. ಮೊದಲನೆಯ ಅವಶ್ಯಕ ಪೂರ್ವಗತ್ಯದ ಷರತ್ತೆಂದರೆ ಒಂದು ಶಕ್ತ ಬೇಡಿಕೆ ಪ್ರತಿನಿಧಿಯಂತೆ ಒಂದು ನೋಂದಾಯಿತ ಮಾನ್ಯ ಮಾಡಲ್ಪಟ್ಟ ಕಾರ್ಮಿಕ ಸಂಘವು ಅಸ್ತಿತ್ವದಲ್ಲಿರಬೇಕು ಅಂತ ಹೇಳ್ಬಿಟ್ಟು. ಆತ್ಮೀಯ ಭಾವಿಕೆಯರೇ, ಅದು ಸಂಬಂಧಪಟ್ಟಂತೆ ಕಾರ್ಮಿಕರು ನಮಗೊಂದು ಕಾನೂನನ್ನು ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಮಂಡನೆ ಮಾಡ್ತಾರೆ ಲೋಕಸಭೆಯಲ್ಲಿ. ಆದರೂ ಕೂಡ ಅದು ಮಸೂದೆ ಇನ್ನು ಅನುಮೋದಿಸಿಲ್ಲ ಅಂತ ಹೇಳ್ಬಿಟ್ಟು. ಆತ್ಮೀಯ ಭಾವಿಕೆಯರೇ, ಇನ್ನು ನೆಕ್ಸ್ಟ್ ಒನ್ನು ಕಮಿಟ್ಮೆಂಟ್ ಅಂಡ್ ಡೆಟರ್ಮಿನೇಷನ್ಸ್. ಆತ್ಮೀಯ ಭಾವಿಗಳು ಗಮನಿಸಿ, ಎರಡನೇ ಅವಶ್ಯಕ ಪೂರ್ವಗತ್ಯದ ಷರತ್ತೆಂದರೆ ಒಂದು ಯಶಸ್ವಿ ಸಾಮೂಹಿಕ ಬೇಡಿಕೆಯು ಎರಡೂ ಪಕ್ಷಕಾರರು ಅಂದರೆ ಮಾಲೀಕ ಮತ್ತು ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕಾಗಿ ಬದ್ಧತೆ ಮತ್ತು ದೃಢತೆಗಳನ್ನು ತೋರಿಸಬೇಕು. ಯಾವನೇ ಪಕ್ಷಕಾರರು ಬಿಗುವಾದ ನಡವಳಿಕೆ ಅಂಟಿಕೊಳ್ಳಬಾರದು. ಅವರು ಸುಲಭವಾಗಿ ಇತರರ ಅಭಿಪ್ರಾಯಗಳಿಗೆ ಬಾಗುವಂತಿರಬೇಕು. ಅದು ಎರಡು ಹಾದಿಯ ಕ್ರಮವಾಗಿದೆ. ಒಂದು ಯಶಸ್ವಿ ಸಾಮೂಹಿಕ ಬೇಡಿಕೆಗಾಗಿ ನೀಡು ಮತ್ತು ತೆಗೆದುಕೋ ಎಂಬುವ ಬಲವಾದ ಆಧಾರವಾಗಿದೆ. ಆತ್ಮೀಯ ಭಾವಿಗಳು ಗಮನಿಸಿ, ಏನು ಕಮಿಟ್ಮೆಂಟ್ ಅಂಡ್ ಡೆಟರ್ಮಿನೇಷನ್ಸ್ ಇದರಲ್ಲಿ
ಇದು ಎರಡನೇ ಅವಶ್ಯಕ ಪೂರ್ವಗತ ಷರತ್ತಾಗಿದೆ. ಸೊ ಇದು ಒಂದು ಸಾಮೂಹಿಕ ಬೇಡಿಕೆ ಇರ್ಬೋದು ಅಥವಾ ಒಂದು ಸಾಮೂಹಿಕ ಚೌಕಸಿಯಲ್ಲಿ ಎರಡು ಪಕ್ಷಕಾರರು ಅಂದರೆ ಮಾಲೀಕ ಮತ್ತು ಏನು ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕಾಗಿ ಬದ್ಧತೆ ಮತ್ತು ದೃಢತೆಗಳನ್ನು ತೋರಿಸಬೇಕಾಗ್ತದೆ. ಯಾವನೇ ಪಕ್ಷಕಾರನು ಒಂದು ವಿವಾದಕ್ಕೆ ಸಂಬಂಧಪಟ್ಟಂತೆ ಅವನು ಬಿಗುವಾದ ನಡವಳಿಕೆಗೆ ಅಂಟಿಕೊಳ್ಳಬಾರದು. ನಾನು ಇತ್ಲಾಗೂ ಬರಲ್ಲ ಅತ್ಲಾಗೂ ಬರಲ್ಲ ಅನ್ನಬಾರ್ದು. ಯಾವುದೇ ಆದ ಒಂದು ಒಪ್ಪಂದಕ್ಕೆ ಒಪ್ಕೊಳ್ಳಾಗಿರ್ಬೇಕು. ಅವನು ಮಾಲೀಕನಾಗಿರ್ಬೋದು ಅಥವಾ ಕಾರ್ಮಿಕನಾಗಿರ್ಬೋದು. ಅವರು ಸುಲಭವಾಗಿ ಇತರ ಅಭಿಪ್ರಾಯಗಳಿಗೆ ಭಾಗವಂತಿರಬೇಕು. ಯಾರೊಬ್ಬ ಮಧ್ಯಸ್ಥಗಾರ ಇರ್ಬೋದು, ಸಂಧಾನಗಾರ ಏನವನ್ನು ಹೇಳ್ತದೇನೆ ಅಂದರೆ ಅದಕ್ಕೆ ಅವರು ಅಭಿಪ್ರಾಯಕ್ಕೆ ಒಂದು ಬೆಲೆಯನ್ನು ಕೊಡುವಂತಿರಬೇಕು, ಅದಕ್ಕೆ ಅವರು ಒಪ್ಕೊಳ್ಳುವಾಗಿರಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಬಾಬಿ ವಕೀಲರೇ. ಅದೇ ರೀತಿಯಾಗಿ ಅದು ಎರಡು ಆದಿ ಕ್ರಮವಾಗಿದೆ. ಒಂದು ಯಶಸ್ವಿ ಸಾಮೂಹಿಕ ಬೇಡಿಕೆಗಾಗಿ ನೀಡು ಮತ್ತು ತೆಗೆದುಕೋ ಎಂಬುದು ಬಲವಾದ ಆಧಾರವಾಗಿದೆ. ಇಲ್ಲ ನೀನು ಬಿಟ್ಟರೆ ಕೊಡು, ಇಲ್ಲ ತೆಗೆದುಕೊಂಡರಾಗು ಅಂತ ಹೇಳ್ಬಿಟ್ಟು ಆತ್ಮೀಯ ಬಾಬಿ ವಕೀಲರೇ. ಇನ್ನು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಮೂರನೇದು, ಭಾವನೆಗಳಿಗಿಂತಲೂ ಅಧಿಕವಾಗಿ ಸಂಗತಿಗಳ ಮೇಲೆ ಅವಲಂಬನೆ. ನಾನು ಹೇಳ್ತಿರೋದು ನಿಮಗೆ ಅರ್ಥ ಆಗ್ತದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಇದರಲ್ಲಿ ಏನು ಹೇಳ್ತದೆ ಅಂದರೆ, ಇಬ್ಬರು ಪಕ್ಷಕಾರರು ಕೇವಲ ಸಂಗತಿಗಳ ಮೇಲೆ ಮಾತ್ರ ಅವಲಂಬನೆಯಾಗಿರುವಾಗ ಸಾಮೂಹಿಕ ಬೇಡಿಕೆಯು ನಂತರ ಮಾತುಕತೆಗಳ ಫಲದಾಯಕವಾಗಿರುತ್ತದೆ ಮತ್ತು ಇತ್ಯರ್ಥವಾಗಿ ಬದಲಾಗುತ್ತದೆ. ಯಾರೇ ಪಕ್ಷಕಾರರು ಅವರಿಬ್ಬರ ಹಾನಿಯನ್ನುಂಟು ಮಾಡುವಂತಹ ಅನುಚಿತ ಕಾರ್ಮಿಕ ಪದ್ಧತಿಗಳನ್ನು ಅನುಸರಿಸತಕ್ಕದ್ದಲ್ಲ. ಅವರು ಪರಸ್ಪರ ರಚನಾತ್ಮಕ ಕಾರ್ಯಗಳ ಮೇಲೆ ಒಮ್ಮತದ ರೀತಿಯಲ್ಲಿ ಸೇರಬೇಕಾಗುತ್ತದೆ. ಅವರು ಯಾವುದೇ ರೀತಿಯಲ್ಲಿ ಭಾವನಾತ್ಮಕವಾಗಿ ಮತ್ತು ಬಿಗುವಿನಿಂದ ಕೂಡಿರತಕ್ಕದ್ದಲ್ಲ. ಪ್ರತಿಯೊಬ್ಬರೂ ವಾಸ್ತವಿಕ ಅಂಕಿ ಮತ್ತು ಅಂಶಗಳ ಮೇಲೆ ಆಧಾರವಾಗಿರಬೇಕು. ಮಾತುಕತೆಗಳನ್ನು ಒಂದು ಶಾಂತ ಮತ್ತು ಸದ್ಭಾವನೆ ಪರಿಸರದಲ್ಲಿ ಕೈಗೊಳ್ಳಬೇಕು. ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಬಾಬಿ ವಕೀಲರೇ, ಭಾವನೆಗಳಿಗಿಂತಲೂ ಅಧಿಕವಾಗಿ ಸಂಗತಿಗಳ ಮೇಲೆ ಅವಲಂಬನೆ. ನಿಮ್ಮ ಭಾವನೆಗಳಿಗಿಂತಲೂ ಫ್ಯಾಕ್ಟ್ಸ್ ಮೇಲೆ ಏನು ನೀವು ಸಂಗತಿಗಳನ್ನು ಕೊಡ್ತೀರಲ್ವೋ ಅದ್ರ ಮೇಲೆ ಅವಲಂಬನೆ ಜಾಸ್ತಿ ಆಗಿರ್ತದೆ ಅಂತ ಹೇಳ್ಬಿಟ್ಟು, ಇಬ್ಬರು ಪಕ್ಷಕಾರರು ಕೇವಲ ಸಂಗತಿಗಳ ಮೇಲೆ ಮಾತ್ರ ಅವಲಂಬನೆ ಆಗಿರುವಾಗ ಸಾಮೂಹಿಕ ಬೇಡಿಕೆ ನಂತರ ಮಾತುಕತೆ ಏನು ಸಾಮೂಹಿಕ ಬೇಡಿಕೆ ಎಂಬುದು ನಂತರ ಮಾತುಕತೆಗಳ ಫಲದಾಯಕವಾಗಿರ್ತದೆ ಮತ್ತು ಇತ್ಯರ್ಥವಾಗಿ ಬದಲಾಗ್ತದೆ. ಅದು ಯಾರೇ ಪಕ್ಷಗಾರ ಇರ್ಬೋದು, ಅವರಿಬ್ಬರಿಗೂ ಹಾನಿಯನ್ನುಂಟು ಮಾಡುವಂತಹ ಅನುಚಿತ ಕಾರ್ಮಿಕ ಪದ್ಧತಿಗಳನ್ನು ಅನುಸರಿಸತಕ್ಕದ್ದಲ್ಲ. ಯಾರೇ ಪಕ್ಷಕಾರರು ಅವರಿಬ್ಬರಿಗೂ ಹಾನಿಯನ್ನುಂಟು ಮಾಡುವಂತಹ ಯಾವುದೇ ರೀತಿಯಾದ ಅನುಚಿತ ಕಾರ್ಮಿಕ ಪದ್ಧತಿಗಳನ್ನು ಅನುಸರಿಸತಕ್ಕದ್ದಲ್ಲ ಅಂತ ಹೇಳ್ಬಿಟ್ಟು ಆತ್ಮೀಯ ಬಾಬಿ ವಕೀಲರೇ. ಇನ್ನು ನೆಕ್ಸ್ಟ್ ಒಂದು, ಅವರು ಪರಸ್ಪರ ರಚನಾತ್ಮಕ ಕಾರ್ಯಗಳ ಮೇಲೆ ಒಮ್ಮತದ ರೀತಿಯಲ್ಲಿ ಸೇರಬೇಕಾಗ್ತದೆ. ಅವರಿಬ್ಬರು ಕೂಡ ಪರಸ್ಪರವಾಗಿ ರಚನಾತ್ಮಕ ಕಾರ್ಯಗಳ ಮೇಲೆ ಒಮ್ಮತ ರೀತಿಯಲ್ಲಿ ಸೇರಬೇಕಾಗ್ತದೆ. ಅದೇ ರೀತಿಯಾಗಿ ಅವರು ಯಾವುದೇ ರೀತಿಯಲ್ಲಿ ಭಾವನಾತ್ಮಕವಾಗಿ ಮತ್ತು ಬಿಗುವಿನಿಂದ ಕೂಡಿರತಕ್ಕದ್ದಲ್ಲ. ಅವರು ಭಾವನಾತ್ಮಕವಾಗಿ ಅಥವಾ ಬಿಗುವಿನಿಂದ ಕೂಡಿರತಕ್ಕದ್ದಲ್ಲ ಅಂತ ಹೇಳ್ಬಿಟ್ಟು. ಇನ್ನು ನೆಕ್ಸ್ಟ್ ಒಂದು, ಪ್ರತಿಯೊಬ್ಬರು ಕೂಡ ವಾಸ್ತವಿಕ ಅಂಕಿಅಂಶಗಳ ಮೇಲೆ ಆಧಾರವಾಗಿರಬೇಕು. ಪ್ರಸ್ತುತವಾಗಿ ಪ್ರತಿಯೊಬ್ಬರು ಕೂಡ ಅಂಕಿಅಂಶಗಳ ಮೇಲೆ ಆಧಾರವಾಗಿರಬೇಕು ಅಂತ ಹೇಳಿಬಿಟ್ಟು ಮಾತುಕತೆಗಳನ್ನು ಒಂದು ಶಾಂತ ಮತ್ತು ಸದ್ಭಾವನೆ ಪರಿಸರದಲ್ಲಿ ಕೈಗೊಳ್ಳಬೇಕು. ಏನು ನಾವು ಮಾತುಕತೆ ಅಥವಾ ಚರ್ಚೆನ ಕೈಗೊಳ್ತೀವಲ್ಲ ಅಂತ ಸಂದರ್ಭವು ಒಂದು ಪರಿಸರದಲ್ಲಿ ಒಂದು ಸದ್ಭಾವನೆ ಪರಿಸರದಲ್ಲಿ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಆತ್ಮೀಯ ಬಾಬಿ ವಕೀಲರೇ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಸದ್ಭಾವನೆ ಅರ್ಥೈಸುವಿಕೆ, ಫೇತ್ಫುಲ್ ಇಂಟರ್ಪ್ರಿಟೇಷನ್ಸ್. ಒಂದು ಯಶಸ್ವಿ ಸಾಮೂಹಿಕ ಬೇಡಿಕೆ ಅಥವಾ ಸಾಮೂಹಿಕ ಚೌಕಸಿಯು ಮತ್ತೊಂದು ಪೂರ್ವಗತ್ಯ ಷರತ್ತೆಂದರೆ ಇತ್ಯರ್ಥ ಮತ್ತು ಅದರ ನಿಬಂಧನೆಗಳ ಅರ್ಥೈಸುವಿಕೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಪಕ್ಷಕಾರರು ತಮ್ಮದೇ ಆದ ಲಾಭ, ಅನುಕೂಲ ಮತ್ತು ಉದ್ದೇಶಗಳ ಪ್ರಕಾರ ನಿಬಂಧನೆಗಳನ್ನು ಅರ್ಥೈಸುವಿಕೆ ಅಥವಾ ವ್ಯಾಖ್ಯಾನವನ್ನು ಮಾಡುತ್ತಾರೆ. ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಬಾಬಿ ವಕೀಲರೇ. ಏನು ಸದ್ಭಾವನೆ ಮತ್ತು ಅರ್ಥೈಸುವಿಕೆ ಎಂದರೆ, ಒಂದು ಯಶಸ್ವಿ ಸಾಮೂಹಿಕ ಬೇಡಿಕೆ ಇರ್ಬೋದು ಅಥವಾ ಒಂದು ಯಶಸ್ವಿ ಸಾಮೂಹಿಕ ಚೌಕಸಿಯಲ್ಲಿ ಮತ್ತೊಂದು ಪೂರ್ವಗತ್ಯ ಷರತ್ತೆಂದರೆ ಇತ್ಯರ್ಥ ಮತ್ತು ಅದರ ನಿಬಂಧನೆಗಳನ್ನು ಅರ್ಥೈಸುವಿಕೆ. ಇಂತಹ ಇತ್ಯರ್ಥ ಮತ್ತು ನಿಬಂಧನೆಗಳ ಅರ್ಥೈಸುವಿಕೆಯನ್ನು ಸಾಮಾನ್ಯವಾಗಿ ಪ್ರತಿಯೊಬ್ಬ ಪಕ್ಷಕಾರರು ತಮ್ಮದೇ ಆದ ಲಾಭ ಮತ್ತು ಅವರ ಅನುಕೂಲಕ್ಕಾಗಿ ಮತ್ತು ಅವರ ಉದ್ದೇಶಗಳ ಪ್ರಕಾರ ನಿಬಂಧನೆಗಳನ್ನು ಅರ್ಥೈಸುವಿಕೆ ಅಥವಾ ವ್ಯಾಖ್ಯಾನವನ್ನು ಅವರು ಮಾಡ್ಕೊಂಡಿರ್ತಾರೆ. ಒಂದು ವೇಳೆ ಪ್ರತಿಯೊಬ್ಬ ಪಕ್ಷಕಾರರು ಕಠಿಣ ಮತ್ತು ಬಿಗುವಾದ ನಡವಳಿಕೆಯನ್ನು ಹೊಂದಿದ್ದ ಪಕ್ಷದಲ್ಲಿ ಅದು ಒಪ್ಪಂದವನ್ನು ವಿಫಲಗೊಳಿಸುತ್ತದೆ. ಒಂದು ವೇಳೆ ಅವರು ಹಾಕೊಂಡಿರುವಂತಹ ಒಪ್ಪಂದಗಳಿರ್ಬೋದು ಅಥವಾ ನಿಬಂಧನೆಗಳನ್ನು ಅರ್ಥೈಸುವಿಕೆಯು ಇಬ್ಬರು ಪಕ್ಷಕಾರರ ನಡುವೆ ಅಥವಾ ಪ್ರತಿಯೊಬ್ಬ ಪಕ್ಷಕಾರರ ನಡುವೆ ಅದು ಕಠಿಣ ಮತ್ತು ಬಿಗುವಾದ ನಡವಳಿಕೆಯನ್ನು ಹೊಂದಿದ್ದೇ ಆಗಿದ್ದಲ್ಲಿ ಅಂತ ಸಂದರ್ಭದಲ್ಲಿ ಒಪ್ಪಂದವು ವಿಫಲಗೊಳಿಸುತ್ತದೆ. ಆದುದರಿಂದ ಒಪ್ಪಂದಗಳು ನಿಬಂಧನೆಯು ವಿಶ್ವಸನೀಯ, ಒಮ್ಮತದ ಮತ್ತು ಸದ್ಭಾವನೆಯಿಂದ ಕೂಡಿದ ಅರ್ಥೈಸುವಿಕೆಯು ಒಂದು ಮುಖ್ಯ ಷರತ್ತಾಗಿರ್ತದೆ. ಆದ್ದರಿಂದ ಏನು ಹೇಳ್ತಾರೆ ಆತ್ಮೀಯ ಬಾಬಿ ವಕೀಲರನ್ನು ಗಮನಿಸಿ, ಒಪ್ಪಂದಗಳಿರ್ಬೋದು, ನಿಬಂಧನೆ ಅರ್ಥೈಸುವಿಕೆ ಇದೆಯಲ್ಲ ಅದು ವಿಶ್ವಸನೀಯ ಆಗಿರಬೇಕು ಅಥವಾ ಒಮ್ಮತದ ಮತ್ತು ಸದ್ಭಾವನೆಯಿಂದ ಕೂಡಿದ ಅರ್ಥೈಸುವಿಕೆಯು ಸಹ ಒಂದು ಮುಖ್ಯ ಷರತ್ತಾಗ್ತದೆ ಅಂತ ಹೇಳಿಬಿಟ್ಟು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಒಪ್ಪಂದಗಳನ್ನು ಮಾನ್ಯ ಮಾಡುವುದು, ಆನರಿಂಗ್ ಅಗ್ರಿಮೆಂಟ್ಸ್ ಅಂತ ಹೇಳ್ಬಿಟ್ಟು. ಕಾರ್ಮಿಕರು ಮತ್ತು ಮಾಲೀಕರ ನಡುವೆ ಆದಂಥ ಮಾತುಕತೆಗಳು ಅಥವಾ ಚರ್ಚೆಗಳು ಒಂದು ಯಶಸ್ವಿ ಸಾಮೂಹಿಕ ಬೇಡಿಕೆಯ ಫಲಿತಾಂಶದಲ್ಲಿ ಕೊನೆಗೊಳ್ಳುತ್ತವೆ. ಅಂತಹ ಒಂದು ಯಶಸ್ವಿ ಸಾಮೂಹಿಕ ಬೇಡಿಕೆಯನ್ನು ಲಿಖಿತ ರೂಪಕ್ಕೆ ತರಬೇಕಾಗ್ತದೆ. ಅದನ್ನು ಎರಡು ಪಕ್ಷಕಾರರು ಮಾನ್ಯ ಮಾಡಬೇಕು ಮತ್ತು ಅದನ್ನು ಸದ್ಭಾವನೆಯಿಂದ ಅನುಷ್ಠಾನಗೊಳಿಸಬೇಕು. ಆತ್ಮೀಯ ಬಾಬಿ ವಕೀಲರೇ ಗಮನಿಸಿ, ಏನು ಒಪ್ಪಂದಗಳನ್ನು ಮಾನ್ಯ ಮಾಡುವುದಿದೆಯಲ್ಲ ಅದು ಕಾರ್ಮಿಕರು ಮತ್ತು ಮಾಲೀಕರ ನಡುವೆ ಆದಂತಹ ಮಾತುಕತೆಗಳ ಮೂಲಕ ಇರಬಹುದು ಅಥವಾ ಚರ್ಚೆಗಳ ಮೂಲಕ ಇರಬಹುದು. ಒಂದು ಯಶಸ್ವಿ ಸಾಮೂಹಿಕ ಬೇಡಿಕೆಯ ಫಲಿತಾಂಶದಲ್ಲಿ ಕೊನೆಗೊಳ್ಳುತ್ತದೆ. ಅಂತಹ ಮಾತುಕತೆ ಅಥವಾ ಚರ್ಚೆಯು ಸಾಮೂಹಿಕ ಬೇಡಿಕೆಯ ಫಲಿತಾಂಶದಲ್ಲಿ ಕೊನೆಗೊಳ್ಳುತ್ತವೆ. ಅಂತಹ ಒಂದು ಯಶಸ್ವಿ
ಸಾಮೂಹಿಕ ಬೇಡಿಕೆಯನ್ನ ಲಿಖಿತ ರೂಪಕ್ಕೆ ತರಬೇಕಾಗ್ತದೆ. ಏನು ಅಲ್ಲಾಗಿರುವಂತಹ ಒಪ್ಪಂದಗಳನ್ನ ಅಥವಾ ಕರಾರುಗಳನ್ನ ಫಲಿತಾಂಶ ಕೊನೆಗೊಳ್ಳುವುದನ್ನ ನಾವು ಒಂದು ಯಶಸ್ವಿ ಸಾಮೂಹಿಕ ಬೇಡಿಕೆಯಾಗಿ ಅದನ್ನ ಲಿಖಿತ ರೂಪದಲ್ಲಿ ತರಬೇಕಾಗ್ತದೆ ಆತ್ಮೀಯ ಭಾವಿ ವಕೀಲರೇ. ಅದನ್ನ ಎರಡು ಪಕ್ಷಕಾರರು ಕೂಡ ಮಾನ್ಯ ಮಾಡಬೇಕಾಗ್ತದೆ. ಇಬ್ಬರು ಪಕ್ಷಕಾರರು ಕೂಡ ಪರಸ್ಪರ ಒಪ್ಪಿದ ನಂತರ ಅದನ್ನು ಮಾನ್ಯ ಮಾಡಬೇಕಾಗ್ತದೆ. ಅದನ್ನ ಸದ್ಭಾವನೆಯೊಂದಿಗೆ ಅನುಷ್ಠಾನಗೊಳಿಸಬೇಕಾಗ್ತದೆ ಆತ್ಮೀಯ ಭಾವಿ ವಕೀಲರೇ. ಇನ್ನು 6th one ನೋಡೋದಾದ್ರೆ ಮಾಲೀಕ ಕಾರ್ಮಿಕ ಸಂಘಗಳ ಹಕ್ಕುಗಳು ಮತ್ತು ಬಾಧ್ಯತೆಗಳ ಪರಸ್ಪರ ಮಾನ್ಯತೆ. ಮ್ಯೂಚುವಲ್ ರೆಕಾಗ್ನೇಷನ್ಸ್ ಆಫ್ ಎಂಪ್ಲಾಯ್ ಯೂನಿಯನ್ಸ್ ರೈಟ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ. ಆತ್ಮೀಯ ಭಾವಿಕರು ಗಮನಿಸಿ, ಏನು ಕಾರ್ಮಿಕ ಸಂಘಗಳು ಹಾಗೂ ಕಾರ್ಮಿಕ ಮಾಲೀಕರ ಹಕ್ಕುಗಳನ್ನ ಮತ್ತು ಹಿತಾಸಕ್ತಿಗಳನ್ನ ಮಾನ್ಯ ಮಾಡಬೇಕು. ಸಾಮಾನ್ಯವಾಗಿ ಮಾಲೀಕರು ಉತ್ಪಾದನೆ ಕಾರ್ಯಾಚರಣೆಗಳ ಖರ್ಚುಗಳು, ಮಿತಿ, ಲಾಭ, ಗುಣ, ಶಿಸ್ತು, ಕಾರ್ಮಿಕರ ನೈತಿಕತೆ, ಕಾರ್ಯನಿರ್ವಹಣೆಗಾಗಿ ಇಚ್ಛೆ, ಗೌರವ ಮುಂತಾದವುಗಳ ಬಗ್ಗೆ ಆಸಕ್ತಿಯನ್ನು ವಹಿಸುತ್ತಾರೆ. ಅರ್ಥ ಮಾಡ್ಕೊಳ್ಳಿ, ಏನು ಕಾರ್ಮಿಕ ಮತ್ತು ಮಾಲೀಕ ಮತ್ತು ಕಾರ್ಮಿಕ ಸಂಬಂಧಪಟ್ಟಂತೆ ಕೆಲವೊಂದು ಸಾಮಾನ್ಯವಾಗಿ ಮಾಲೀಕರ ಉತ್ಪಾದನೆ ಕಾರ್ಯಾಚರಣೆಗಳಲ್ಲಿ ಖರ್ಚುಗಳಿರ್ಬೋದು, ಮಿತಿ ಇರ್ಬೋದು, ಲಾಭ, ಗುಣ, ಶಿಸ್ತು, ಕಾರ್ಮಿಕರ ನೈತಿಕತೆ, ಕಾರ್ಯನಿರ್ವಹಣೆಗಾಗಿ ಇಚ್ಛೆ, ಗೌರವ ಮುಂತಾದವುಗಳ ಬಗ್ಗೆ ಆಸಕ್ತಿಯನ್ನು ವಹಿಸಬೇಕಾಗ್ತದೆ ಯಾರು? ಮಾಲೀಕರು. ಓಕೆನಾ? ಅದೇ ಸಮಯದಲ್ಲಿ ಮಾಲೀಕರು ಕಾರ್ಮಿಕರ ಕನಿಷ್ಠ ಕುಟುಂಬದ ಅಗತ್ಯಗಳ ಬಗ್ಗೆ, ಏನು ನಾವು ಮಾಲೀಕರು ಅಂತ ಕರಿತೀವಲ್ಲ ಅಂತ ಮಾಲೀಕರು ಕಾರ್ಮಿಕರ ಕನಿಷ್ಠ ಕುಟುಂಬದ ಅಗತ್ಯಗಳು, ನೌಕರಿಯ ಭದ್ರತೆ ಇರ್ಬೋದು, ಭವಿಷ್ಯ ಮುಂಬಡ್ತಿ ಇರ್ಬೋದು, ಸ್ಥಾನ ಇರ್ಬೋದು, ಕಚೇರಿಯಲ್ಲಿ ಸಂತೃಪ್ತಿ ಮತ್ತು ಇತರ ಸೌಕರ್ಯ ಮುಂತಾದವುಗಳ ಹಕ್ಕುಗಳನ್ನು ಕುರಿತು ಮಾನ್ಯ ಮಾಡಬೇಕು. ಎರಡು ಪಕ್ಷಕಾರರು ಪರಸ್ಪರ ಹಕ್ಕು ಬಾಧ್ಯತೆಗಳನ್ನು ಮಾನ್ಯ ಮಾಡಿರುವಾಗ ಅವರಿಬ್ಬರ ನಡುವೆ ಒಮ್ಮತದ ಸಂಬಂಧವು ಅಸ್ತಿತ್ವಕ್ಕೆ ಬರ್ತದೆ. ಹಾಗಾಗಿ ಅದರ ಫಲಿತಾಂಶದಲ್ಲಿ ಉದ್ದೇಶಪೂರ್ವಕ ಸಾಮೂಹಿಕ ಬೇಡಿಕೆ ಮತ್ತು ಇತ್ಯರ್ಥವೇ ಉಂಟಾಗ್ತದೆ. ಆತ್ಮೀಯ ಭಾವಿಕರಿಗೆ ಗಮನಿಸಿ, ಮಾಲೀಕ ಕಾರ್ಮಿಕ ಸಂಘಗಳ ಹಕ್ಕುಗಳು ಮತ್ತು ಬಾಧ್ಯತೆಗಳ ಪರಸ್ಪರ ಮಾನ್ಯತೆ. ಏನು ಮಾಲೀಕ ಎಂಬ ಒಬ್ಬ ವ್ಯಕ್ತಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಶಿಷ್ಟವಾದಂತಹ ಅವರಿಗೆ ಹಕ್ಕುಗಳನ್ನು ನೀಡಬೇಕಾಗ್ತದೆ. ನೌಕರಿಯಲ್ಲಿ ಭದ್ರತೆ ಇರಬಹುದು, ಭವಿಷ್ಯ ಮುಂಬಡ್ತಿ ಇರಬಹುದು, ಅವರನ್ನು ಸ್ಥಾನಮಾನ ಕಲ್ಪಿಸಿಕೊಡೋದಿರಬಹುದು, ಅಥವಾ ನೌಕರಿಯಲ್ಲಿ ಸಂತೃಪ್ತಿ ಇರಬಹುದು ಮತ್ತು ಇತರೆ ಸೌಕರ್ಯ ಹಕ್ಕುಗಳನ್ನು ಮತ್ತು ಕುರಿತು ಮಾನ್ಯ ಮಾಡಬೇಕು ಮಾಲೀಕನಾಗಿರುವಂಥ ವ್ಯಕ್ತಿ. ಎರಡು ಪಕ್ಷಕಾರರು ಕೂಡ ಇದಕ್ಕೆ ಪರಸ್ಪರ ಹಕ್ಕು ಬಾಧ್ಯತೆಗಳನ್ನು ಮಾನ್ಯ ಮಾಡಿರುವಾಗ ಅವರಿಬ್ಬರ ನಡುವೆ ಒಮ್ಮತದ ಸಂಬಂಧವು ಅಸ್ತಿತ್ವಕ್ಕೆ ಬರ್ತದೆ. ಅವರಿಬ್ಬರ ನಡುವೆ ಒಪ್ಪಂದವನ್ನು ಮಾಡ್ಕೊಂಡ್ಬಿಟ್ಟು ಅವರಿಗೆ ಆದಂಥ ಹಕ್ಕುಗಳನ್ನು ಅಥವಾ ಕಾರ್ಮಿಕ ಕೂಡ ಇವರು ಯಾರಿರ್ತಾರಲ್ಲ ಕಾರ್ಮಿಕರು ಕೂಡ ಮಾಲೀಕನಿಗೆ ಹೇಳಿದಂಥ ಅವರಿಗೆ ತೃಪ್ತಿಯಾಗುವಂತೆ ಇವರು ಕೂಡ ನಡ್ಕೊಂಡದಾಗಿದ್ದಲ್ಲಿ ಅಂಥ ಸಂದರ್ಭದಲ್ಲಿ ಪರಸ್ಪರ ಅವರು ಒಪ್ಪಂದವನ್ನು ಮಾಡ್ಕೊಂಡ್ಬಿಟ್ಟು ಅವರು ಅಸ್ತಿತ್ವಕ್ಕೆ ಬರ್ತದೆ. ಹಾಗಾಗಿ ಅದರ ಫಲಿತಾಂಶದಲ್ಲಿ ಉದ್ದೇಶಪೂರ್ವಕ ಸಾಮೂಹಿಕ ಬೇಡಿಕೆ ಮತ್ತು ಇತ್ಯರ್ಥವೇ ಉಂಟಾಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ನಿಮಗೆ ಸಾಮೂಹಿಕ ಚೌಕಸಿ ಅಂದ್ರೆ ಏನು ಅಥವಾ ಸಾಮೂಹಿಕ ಬೇಡಿಕೆ ಅಂದ್ರೆ ಏನು, ಸಾಮೂಹಿಕ ಬೇಡಿಕೆಯ ಮಾದರಿಗಳು ಅಥವಾ ವಿವಿಧ ಹಂತಗಳು ಅಥವಾ ವಿವಿಧ ಬಗೆಗಳು ಅಥವಾ ಪೂರ್ವಗತ ಷರತ್ತುಗಳು ಯಾವ ರೀತಿ ಆಗ್ತದೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾವಿ ವಕೀಲರೇ ಇಂದಿನ ತರಗತಿಯಲ್ಲಿ ನಾನು ಸಂಪೂರ್ಣ ತಿಳಿಸ್ಕೊಟ್ಟೇನೆ ಅಂತ ಭಾವಿಸ್ತೇನೆ. ನಿಮಗೆ ಯಾವುದೇ ಕೂಡ ಅರ್ಥ ಆಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ಖಂಡಿತ ತಿಳಿಸ್ಕೊಡಿ. ಆತ್ಮೀಯ ಭಾವಿ ವಕೀಲರೇ, ಕಾಮಧೇನು ಲಾ ಅಕಾಡೆಮಿಯಲ್ಲಿ ಈಗಾಗಲೇ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 2, 4 ಮತ್ತು 6ನೇ ಸೆಮಿಸ್ಟರ್ಗಳಿಗಾಗಿ ಈಗ ತರಗತಿಗಳು ಪ್ರಾರಂಭಗೊಂಡಿವೆ. ಹೆಚ್ಚಿನ ಮಾಹಿತಿಗಾಗಿ 7353872963 ಕರೆ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.